ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕೊಳಗಲ್ಲು ಗ್ರಾಮದ ಹೊರವಲಯದಲ್ಲಿ ಮೆಗಾ ಡೈರಿ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿದ ಸ್ಥಳಕ್ಕೆ ಭೇಟಿ ನೀಡಿದ ಬಳ್ಳಾರಿ ನಗರ ಶಾಸಕರು ಹಾಗೂ ಬಳ್ಳಾರಿ ಗ್ರಾಮಾಂತರ ಶಾಸಕರು, ಜಿಲ್ಲಾಡಳಿತದ ಅಧಿಕಾರಿಗಳು ಮತ್ತು ರಾಭಾಕೋವಿ ಅಧ್ಯಕ್ಷರು ಹಾಗೂ ಕೊಪ್ಪಳ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಅವರು ಸ್ಥಳ ಪರಿಶೀಲಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ರಾಘವೇಂದ್ರ ಹಿಟ್ನಾಳ್, ಮಾಜಿ ಸಚಿವ ಬಿ ನಾಗೇಂದ್ರ ಮತ್ತು ಶಾಸಕ ನಾರಾ ಭರತ್ ರೆಡ್ಡಿ ಏನ್ ಹೇಳಿದ್ದಾರೆ ನೋಡಿ. ರಾಯಚೂರು, ಬಳ್ಳಾರಿ, ವಿಜಯನಗರ ಹಾಲು ಒಕ್ಕೂಟದಿಂದ ಮೆಗಾ ಡೈರಿಗೆ KMRC ನಲ್ಲಿ ಈಗಾಗಲೇ 80 ಕೋಟಿ ಹಣ ರಿಸರ್ವ್ ಮಾಡಿದ್ದು, ಬಳ್ಳಾರಿ ಜಿಲ್ಲೆನಲ್ಲಿ ಅದರಲ್ಲಿ ಬಳ್ಳಾರಿ ನಗರಕ್ಕೆ ಹತ್ತಿರ ಇರ್ತಕ್ಕಂಥ ಸುಮಾರು 15 ಎಕರೆ ಜಮೀನನ್ನ 2,92,00,000 ವೆಚ್ಚದಲ್ಲಿ ಖರೀದಿಗೆ ಇವತ್ತೇ ನಾವು ಬೋರ್ಡ್ ಮೀಟಿಂಗ್ ಅಲ್ಲಿ ನಾವು ಮತ್ತೆಲ್ಲ ಮಾಜಿ ಸಚಿವರು, ಶಾಸಕರುಗಳು, ಬೋರ್ಡ್ ನಿರ್ದೇಶಕರು ಇವತ್ತು ಅಪ್ರೂವಲ್ ಅನ್ನ ಕೊಡ್ತಾ ಇದ್ದೇವೆ. ಲ್ಯಾಂಡ್ ಪರ್ಚೇಸ್ ಮಾಡಿ ನಮಗೊಂದು ಗುರಿ ಇದೆ, ನಮ್ಮ ಸಹೋದರರು ಶಾಸಕರು ಆಸಕ್ತಿ ಇದೆ ಬಹಳ ಅಂತ ಹೇಳಿದ್ರೆ 1-2 ತಿಂಗಳಲ್ಲಿ ಈ ಮೆಗಾ ಡೈರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರು ಮತ್ತು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳವ್ರನ್ನ ಕರೆಸಿ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರುಗಳನ್ನ ಕರೆಸಿ ಅಡಿಗಲ್ ಹಾಕ್ಸ್ತಕ್ಕಂಥ ಕೆಲಸವನ್ನ ನಾವು ತ್ವರಿತಗತಿಯಲ್ಲಿ ಮಾಡ್ತೇವೆ. ಯಾಕಂದ್ರೆ ಇದು ಒಂದು ಏನು ಹಾಲು ಉತ್ಪನ್ನ ಒಕ್ಕೂಟ ಏನಿದೆಯಲ್ಲ, ಬಳ್ಳಾರಿಯಿಂದನೇ ಪ್ರಾರಂಭ ಆಗಿರ್ತಕ್ಕಂಥ 4 ಜಿಲ್ಲೆಗೆ ಸುಮಾರು 30 ವರ್ಷಕ್ಕೂ ಅಧಿಕ ಇವತ್ತು ಹಾಲು ಶೇಖರಣೆಯನ್ನು ಮಾಡೋದ್ರ ಮುಖಾಂತರ ಇದು ಗುಣಮಟ್ಟದ ಮೆಗಾ ಡೈರಿಯನ್ನ ಏನಿವತ್ತು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಉಡುಪಿ ಮತ್ತು ಹಾಸನ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಏನು ಗುಣಮಟ್ಟದ ಈ ಹಾಲು ಸಂಗ್ರಹಣೆ ಘಟಕವನ್ನ ನಾವು ಅದೇ ಮಾಡೆಲ್ನಲ್ಲಿ ಮುಂದೆ ಒಂದು ಉದಾಹರಣೆ ಇರಬೇಕು. ಬಳ್ಳಾರಿಯಲ್ಲಿ ಇಂಥ ಹಾಲು ಉತ್ಪನ್ನ ಘಟಕ ಇದೆ ಅಂತಕ್ಕಂಥ ರೀತಿನಲ್ಲಿ ಇಲ್ಲಿ ಕಟ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತೇನು ಸಂಸ್ಥೆಗೆ ನೂತನ ಅಧ್ಯಕ್ಷರಾಗಿ ವಿಜಯನಗರಕ್ಕೂ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ ಅಂತೇಳಿ ಅವತ್ತಿನ ಟೈಮಲ್ಲಿ ಅಪಾರ್ಟ್ನೆ ಇತ್ತು ಅಷ್ಟೇ. ಅದು ಯಾರು ಕೂಡ ಶಿಫ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗಾಗಲೇ ಕೂಡ ಜಾಗವನ್ನು ನಿಗದಿ ಮಾಡಿದ್ವಿ, 15 ಎಕರೆಯನ್ನು ಕೊಟ್ಟಿದ್ವಿ. ಅದು ಪ್ರೋಸೆಸ್ ಆಗೋದ್ರಲ್ಲಿ ಲೇಟ್ ಆಯ್ತು. ಆದ್ರೆ ಇವತ್ತು ನಮ್ಗೆ ಅದೃಷ್ಟವಶಾತ್ತು ನಮ್ಮ ರಾಘಣ್ಣವರು, ನನ್ನ ಆತ್ಮೀಯ ಮಿತ್ರರು ಮತ್ತು ಸಹೋದರ ಸಮಾನರಾಗಿರುವಂತ ರಾಘಣ್ಣವರು ಇದಕ್ಕೆ ಅಧ್ಯಕ್ಷರಾಗಿದ್ದಕ್ಕೆ ಇದು ಪ್ರೋಸೆಸ್ ಬಹಳ ಬೇಗನೆ ಮುಗೀತು. ಇದನ್ನ ಇವತ್ತೇ ಅವರು ಬೋರ್ಡ್ ಮೀಟಿಂಗ್ ಅಲ್ಲಿ ಇಟ್ಕೊಂಡು ನಮ್ಮ ಗ್ರಾಮಾಂತರ ಭಾಗಕ್ಕೆ ಮತ್ತು ಬಳ್ಳಾರಿ ನಗರಕ್ಕೆ ಮತ್ತು ಕಂಪ್ಲಿ ಭಾಗಕ್ಕೆ ಇಲ್ಲಿ ಮೆಗಾ ಡೈರಿ ಮಾಡ್ಬೇಕಂತೇಳಿ ಇವತ್ತಿನ ಕನಸಲ್ಲ. ಇದು ಹಲವಾರು ವರ್ಷಗಳಿಂದ ಹಲವಾರು ರೈತರ ಮತ್ತು ಹೈನುಗಾರಿಕೆ ಮಾಡುವಂತವ್ರದ್ದು ಎಲ್ಲರ ಬೇಡಿಕೆ ಇತ್ತು. ಇದನ್ನ ಖಂಡಿತವಾಗಿ ಕೂಡ ಇದನ್ನ ಮಾಡ್ಬೇಕಂತೇಳಿ ಇತ್ತು. ಇದು ಖಂಡಿತವಾಗಿ ಮಾಡ್ಲೇಬೇಕಂತೇಳಿ ನಾವು ಚರ್ಚೆ ಮಾಡ್ಕೊಂಡಿದ್ವಿ. ಆದ್ರೆ ಕಾರಣಾಂತರದಿಂದ ಅದು ಮುಂದಕ್ಕೆ ಹೋಗಿತ್ತು. ಆದ್ರೆ ಇವತ್ತು ನಮ್ಮ ಅಧ್ಯಕ್ಷರು ಬಂದ ಕೂಡಲೇ ಮೊದಲನೇ ಮೀಟಿಂಗ್ ಅಲ್ಲಿ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನಿದೆ ಅಂದ್ರೆ ಈ 3 ತಾಲೂಕುಗಳಿದೆ, ಸಿರುಗುಪ್ಪ ಸಮೇತ ಸೇರಿಸ್ಕೊಂಡು ನಮಗೆ ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಬ್ಬಾಗಿಲಾಗಿರುವಂತ ನಮ್ಮ ಬಳ್ಳಾರಿಯಲ್ಲಿ ಇಲ್ಲಿಂದ ಮೆಗಾ ಡೈರಿ ಒಂದು ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂದೊಂದು ಜಿಲ್ಲೆಗೂ ಮುಂದೆ ನಾಳೆ ಬೆಳಿಗ್ಗೆ ಹಾಲು ಉತ್ಪನ್ನ ಜಾಸ್ತಿ ಆದಾಗ ಅಲ್ಲಿ ಕೂಡ ಮೆಗಾ ಡೈರಿಗಳು ಮಾಡ್ಕೊಂತಾರೆ. ಯಾಕಂದ್ರೆ ಮೆಗಾ ಡೈರಿ ಮಾಡ್ಲಿಕ್ಕೆ ಒಂದು ಇತಿಮಿತಿಗಳು ಬೇಕಾಗುತ್ತೆ. ಅದಕ್ಕೆ ಹಣಕಾಸಿನ ಬಹಳಷ್ಟು ಒದಗಿಸ್ಬೇಕಾಗ್ತದೆ. ನಮ್ಮ ಅದೃಷ್ಟ ಏನಂದ್ರೆ ಇವತ್ತು ಗಣಿ ಬಾಧಿತ ಪ್ರದೇಶಗಳಿಂದ ನಮ್ಗೆ ಹಣ ಬರ್ತಾ ಇದೆ KMRC ಇಂದ. ಅದರಲ್ಲಿ ಇವತ್ತು 84 ಕೋಟಿ ಇವತ್ತು ಮೀಸಲಿಟ್ಟಿದ್ರು. ಅದು ನನಗೆ ಬಹುಶಃ ಮುಂದಕ್ಕೆ ಇದನ್ನ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ಶಾಸಕರುಗಳಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಅಡ್ವಾನ್ಸ್ಡ್ ನಾವು ಒಂದು ಮೆಗಾ ಡೈರಿನ ಮಾಡ್ತಾ ಇದ್ವಿ. ಇಡೀ ದೇಶನ ಈ ಕಡೆ ತಿರುಗಿ ನೋಡುವಂತ ಒಂದು ಮೆಗಾ ಡೈರಿ. ಇವತ್ತೇನು ಗುಜರಾತ್ ಅಲ್ಲಿ ಅಮೂಲ್ ಅವರು ಮಾಡಿದಾರಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಾಡ್ಬೇಕಂತೇಳಿ ಇಲ್ಲಿ ಹಾಲು ಉತ್ಪನ್ನ ಕೂಡ ಅದೇ ರೀತಿ ಮಾಡ್ತೀವಿ ನಾವು. ಇವತ್ತು KMRC ಮೂಲಕ ಅಂದ್ರೆ ಗಣಿ ಬಾಧಿತ ಪ್ರದೇಶದ ಇವತ್ತು ಅದರ ಮೂಲಕ ಹಣದಿಂದ ಸುಮಾರು 50 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ವಿ. ಇವತ್ತು ಸಂಡೂರು ಭಾಗಕ್ಕೆ, ಬಳ್ಳಾರಿ ಗ್ರಾಮಾಣ್ಯ ಭಾಗಕ್ಕೆ, ನಮ್ಮ ನಗರ ಭಾಗಕ್ಕೆ ಸುಮಾರು 11,000 ಹಸುಗಳನ್ನ ನಾವು ಇವಾಗ ಬರೋ ತಿಂಗಳಲ್ಲಿ ನಾವು ಅದನ್ನೆಲ್ಲ ಪ್ಲಾನ್ ಮಾಡಿದ್ವಿ ಕೊಡ್ಲಿಕ್ಕೆ. ಮುಖ್ಯಮಂತ್ರಿ ಅವ್ರ ಜೊತೆ ಕರ್ಕೊಂಡ್ ಬಂದು ಇಲಾಖೆಯವ್ರನ್ನ ಕರ್ಕೊಂಡು ಬಂದು ಅದನ್ನ ಕೊಡ್ಬೇಕಂತೇಳಿ ಪ್ಲಾನ್ ಮಾಡಿದ್ವಿ. ಅದನ್ನ ಬಹುತೇಕ ಇವತ್ತು ಓವರ್ಸೈಟ್ ಅಥಾರಿಟಿ ಅವರು ಅಪ್ರೂವ್ ಮಾಡಿದ ಕೂಡಲೇ ಈ ಮೆಗಾ ಡೈರಿ ಮಾಡೋದಕ್ಕೂ ಅದಕ್ಕೂ ಎರಡಕ್ಕೂ ಹೊಂದಾಣಿಕೆ ಆಗುತ್ತೆ. ಇವತ್ತೇನು ನಮಗೆ ಒಂದು 20,000 30,000 ಲೀಟರ್ ಇಲ್ಲಿ ಇದ್ದಿದ್ರೆ ನಮಗೆ ಒಂದು ದಶಕದಲ್ಲಿನೇ ಇದನ್ನ 1.5 ಲಕ್ಷ ಲೀಟರ್ಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಬಳ್ಳಾರಿ ಮತ್ತು ಗ್ರಾಮಾಂತರದಿಂದ. ಈ 2 ಭಾಗದಿಂದನೇ ಇದು ನಮ್ಮ ಚಾಲೆಂಜ್ ಇದೆ, ನಮ್ಮ ಕನಸಿದೆ. ಇದನ್ನ ಅದಕ್ಕೆ ನಾವು ಮೆಗಾ ಡೈರಿ ಪ್ಲಾನ್ ಮಾಡ್ಕೊಂಡಿದ್ವಿ. ಇಲ್ಲಿ ಮಾಡಲೇಬೇಕು, ಅಲ್ಲಿ ಅಷ್ಟು ಹಾಲು ಉತ್ಪನ್ನ ಬಂದೇ ಬರುತ್ತೆ ಅಂತೇಳಿ ನಾವೆಲ್ಲ ಒಂದು ದೊಡ್ಡ ಪ್ಲಾನ್ ಅಲ್ಲಿ ಮಾಡ್ಕೊಂಡಿದ್ದರಿಂದ ಮುಂದಿನ ಪೀಳಿಗೆಗೆ, ಮುಂದಿನ ಹೈನುಗಾರಿಕೆಗೆ, ಮುಂದಿನ ರೈತರಿಗೆ ಇವತ್ತೇನು ರೈತರು ಬಹಳ ಜನ ಇವತ್ತು ತಮ್ಮ ಬೆಳೆಗಳ ನಾಶ ಆದಾಗ ಅದನ್ನ ಅವ್ರನ್ನ ಉಳಿಸುವಂತದ್ದು ಯಾವ್ದಾದ್ರು ಒಂದು
ಸಂಸ್ಥೆ ಇದೆ ಅಂದರೆ ಅದು ನಮ್ಮ ನಂದಿನಿ ಅಂದರೆ ನಮ್ಮ KMF. ಅಲ್ಲಿ ಹೈನುಗಾರಿಕೆ ಮೂಲಕ ಅವರು ಉಳಿಸ್ಕೊಂಡು ಬರ್ತಾ ಇದ್ರು. ಅದನ್ನು ನಾವು ಉತ್ತೇಜನ ನೀಡಿ ಅವರ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ, ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇವತ್ತೇನು ಮಹಿಳೆಯರನ್ನ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕಂತೇಳಿ ಇದನ್ನೆಲ್ಲ ಪ್ಲಾನ್ ಮಾಡಿದ್ದೀವಿ. ಬಹುಶಃ ಇನ್ನು ಬಹುತೇಕ ಮುಂದಿನ ದಿನಗಳಲ್ಲಿ ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತೀವಿ. ಮುಂದೆ ಒಂದು ದಶಕದಲ್ಲಿನೇ ನಾವು ಇದನ್ನು ಖಂಡಿತವಾಗಿ ಕೂಡ ಒಂದು 2 ಲಕ್ಷ ಲೀಟ್ರಿಗೆ ಬರೀ ಗ್ರಾಮಾಂತರದಿಂದನೇ 2 ಲಕ್ಷ ಲೀಟ್ರಿಗೆ ನಮ್ಮ ಸಂಡೂರಿಂದ, ಬಳ್ಳಾರಿಯಿಂದ, ಕಂಪ್ಲಿಯಿಂದ 2 ಲಕ್ಷ ಲೀಟರ್ ಕಲೆಕ್ಟ್ ಮಾಡುವಂಥದ್ದು ಉದ್ದೇಶ ಇದೆ. ಅದಕ್ಕೆ ಮೆಗಾ ಡೈರಿ ಕೂಡ ಇವತ್ತು ನಮ್ಮ ರಾಘಣ್ಣವರು ರಾಬಾಕೋವಿ ಇವತ್ತೇನು ವಿಜಯನಗರನ ತೆಗೆದುಕೊಂಡು ಇವತ್ತೇನು ಅಧ್ಯಕ್ಷರಾಗಿದ್ದಾರೆ, ಅವ್ರ ಸಹಕಾರ ತುಂಬಾ ಇದೆ. ಬಂದ ಕೂಡಲೇ ಇವತ್ತು ಬಳ್ಳಾರಿಗೆ ಈ ರೀತಿ ಇದೆ ಅಂದ್ರೆ ಅದನ್ನು ಇವತ್ತೇ ಪೂಜೆ ಮಾಡೋಣ ಅಂತೇಳಿ ಅಷ್ಟು ಉತ್ಸಾಹದಿಂದ ಇವತ್ತು ಕೆಲಸ ಮಾಡಿದ್ದಾರೆ. ನಮ್ಮ ರೈತರಿಗೆ ಬಂದಿರುವಂತ ಒಂದು ಅದೃಷ್ಟ, ಈ ಭಾಗದ ರೈತರಿಗೆ, ಹೈನುಗಾರಿಕೆ ಮಾಡೋರಿಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇಡೀ ದೇಶ ನಮ್ಮ ಬಳ್ಳಾರಿಯ ಶಾಸಕರಾದಂಥ ನಮ್ಮ ನಾಗೇಂದ್ರಣ್ಣವರು, ನಾವು ಗಣೇಶ್ ಅಣ್ಣವರು, ನಮ್ದೆಲ್ಲ ಕನಸಿನ ಕೂಸು ಏನು ಮೆಗಾ ಡೈರಿ ಬಳ್ಳಾರಿಯಲ್ಲಿ ಆಗ್ಬೇಕಂತೇಳಿ ಒಂದು ಏನೋ ಕನಸಿತ್ತಲ್ಲ, ಅದಕ್ಕೆ ನಮ್ಮ ರಾಘಣ್ಣವರು ಇವತ್ತು ಅಪ್ರೂವಲನ್ನು ಕೊಡ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅವರಿಗೆ ನಾನು ನಮ್ಮ ಬಳ್ಳಾರಿ ಜಿಲ್ಲೆಯ ಪರವಾಗಿ, ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳು ತಿಳಿಸ್ಬೇಕಂತ ಹೇಳ್ತಿದ್ದೀನಿ. ಅದರ ಜೊತೆಗೆ ಯಾಕಂದರೆ ಇವತ್ತು ಮೆಗಾ ಡೈರಿ ಅಂತಂದರೆ ಇಡೀ ರಾಜ್ಯದಲ್ಲಿ ಎಲ್ಲಿ ಇಂಥ ಡೈರಿ ಇರಲ್ಲ. ಅದು ಬಳ್ಳಾರಿಯಿಂದನೇ ಒಂದು ಕ್ರಾಂತಿ ಥರ ಒಂದು ಡೈರಿಯನ್ನು ತರಬೇಕಂತೇಳಿ ನಮ್ಮ ನಾಗೇಂದ್ರಣ್ಣವರು ಒಂದು ಕಾರ್ಯರೂಪವನ್ನು, ಒಂದು ಐಡಿಯಾವನ್ನು ತೊಗೊಂಡು ಬಂದಿದ್ರು. ಇವತ್ತು ಅದಕ್ಕೆ ಜೀವವನ್ನು ನಮ್ಮ ರಾಘಣ್ಣವ್ರು ಕೊಡ್ತಿದ್ದಾರೆ. ಅದಕ್ಕೆ ಎಲ್ಲರೂ ನಮ್ಮ ಶಾಸಕರೆಲ್ಲ ರಾಘಣ್ಣವರು ಧನ್ಯವಾದಗಳು ತಿಳಿಸ್ತಾ, ಅದರ ಜೊತೆಗೆ ಆದಷ್ಟು ಬೇಗ ಇವಾಗ ಏನು KMRCಯಲ್ಲಿ ನಮ್ಮದೇನು ಹಾಳು ಉತ್ಪಾದನೆ ಕಮ್ಮಿ ಇದೆ ಅಂತೇಳಿ ಭಾಳಷ್ಟು ಜನ ಮಾತಾಡ್ತಿದ್ರು. KMRCಯಲ್ಲಿ 11,000 ಹಸುಗಳನ್ನ ನಾವು ಸೊಂಡೂರಲ್ಲಿ, ಬಳ್ಳಾರಿ ನಗರದಲ್ಲಿ, ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಹಂಚಿಕೆ ಮಾಡ್ತಿದ್ವಿ. ಎಲ್ಲ ಯಾರು ಬಡ ಜನರು ಇರ್ತಾರೋ ಹೆಣ್ಣು ಮಕ್ಕಳಿಗೆ, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಆದಷ್ಟು ಬೇಗ ಆ ಕಾರ್ಯಕ್ರಮ ಕೂಡ ಕೈ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.